ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಷ್ಟು ದಿವಸಗಳ ಕಾಲ ನಾವು ನಿಮಗೆ ಅಸ್ಟ್ರಾಲಜಿ ಪ್ರಕಾರವಾಗಿ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಥವಾ ಈ ತಿಂಗಳು ಭವಿಷ್ಯ ಹೇಗಿದೆ, ನಿಮ್ಮ ದಿನ ಭವಿಷ್ಯ ಹೇಗಿದೆ, ಇದೆಲ್ಲದನ್ನು ಕೂಡ ನಾವು ಪ್ರೆಡಿಕ್ಷನ್ ಮಾಡ್ತಾ ಇದ್ವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ 2025 ಮುಗಿತಾ ಇದೆ. ನೆಕ್ಸ್ಟ್ ಇನ್ನೇನು 2026 ಬಾಗಿಲಲ್ಲಿ ನಾವು ನಿಂತಿದ್ದೀವಿ. ಸೊ ಎಲ್ಲರಿಗೂ ಒಂದು ಕಾತುರ ಇರುತ್ತೆ, 2026ರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ, ಏನಾಗ್ಬೋದು, ಈ ವರ್ಷದಲ್ಲಿ ನಮಗೆ ಕೆಲವೊಂದು ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ, ಮುಂದಿನ ವರ್ಷದಲ್ಲಿ ನಮ್ಮ ಜೀವನ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆಲೋಚನೆ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ಬಂದಿರೋದು 2026ನಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರೋಂಥ ಡೇಟ್ಗೆ ಅನುಗುಣವಾಗಿ ಹೇಗಿರುತ್ತೆ ನಿಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಹಾಗಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ 2026 ಅಂದರೆ ಏನು, ಈ ವರ್ಷ ಈ ನಮ್ಮ ಸುತ್ತಮುತ್ತ ಏನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ನಂಬರ್ 1ನೇ ತಾರೀಕಿನಿಂದ ಹಿಡಿದು 9ನೇ ಸಿರೀಸ್ ತನಕನೂ ಹುಟ್ಟಿರೋಂಥ ಎಲ್ಲರ ಒಂದು ಭವಿಷ್ಯ ಹೇಗಿರುತ್ತೆ 2026ರಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಯಾರೆಲ್ಲ 2/11/2029 ಅಂದರೆ 2/11/20 ಅವರೆಲ್ಲರೂ ಕೂಡ 2 ಸೀರೀಸಲ್ಲಿ ಬರ್ತಾರೆ. 2 ಸೀರೀಸ್ ಅಂದ್ರೇ 2 ಅಂತಂದ್ರೇ ರಾಣಿ ಅಂತ ಹೇಳ್ಬೋದು, ರಾಣಿ ಅಂತಂದ್ರೇ ಕ್ವೀನ್. ಸೊ ಈ ವರ್ಷ 2026 ಅನ್ನೋದು 1 ಬರುತ್ತೆ. 1 ಅಂದರೆ ಕಿಂಗ್, ರಾಜ, ಸೂರ್ಯ ಅಲ್ವಾ. ಸೊ ಕಿಂಗ್ ಜೊತೆಯಲ್ಲಿ ಕ್ವೀನ್ ಬಂದಾಗ ಹೇಗಿರುತ್ತೆ ಈ ವರ್ಷ, 2ನೇ ತಾರೀಕವ್ರಿಗೆ ಹೇಗಿರುತ್ತೆ ಅಂದರೆ 2 ಸೀರೀಸ್ನಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಒಳಿತಾಗುತ್ತಾ, ಆ್ಯಾವ್ರೇಜ್ ಆಗಿರುತ್ತಾ, ಕೆಡಕಾಗುತ್ತಾ ನೋಡೋಣವಾ. ಮೊದಲನೇದಾಗಿ 2 ಸೀರೀಸಲ್ಲಿ ಹುಟ್ಟಿರೋರಿಗೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ರಿ, ಇಷ್ಟು ದಿವಸ ಮದುವೆಗಳಾಗಿಲ್ಲ, ಸೊ ತುಂಬ ಲೇಟ್ ಆಯಿತು, ಏಜ್ ಆಯಿತು, ಇನ್ನೂ ಆಗಿಲ್ಲ ಅಂತ ಅನ್ನೋರಿಗೆಲ್ಲನೂ ಕೂಡ ಗುಡ್ ನ್ಯೂಸ್. ಈ ವರ್ಷದಲ್ಲಿ ಕಂಕಣ ಬಲ ಕೂಡ ಬರ್ತಾ ಇದೆ, ಮದುವೆ ಆಗುವಂಥ ಒಂದು ಟೈಮ್ ಬರ್ತಾ ಇದೆ. ಸೊ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುತ್ತೆ. ಹಾಗೆ ಯಾರೆಲ್ಲ ಲವರ್ಸ್ ಇದ್ದೀರಾ ಅವ್ರಿಗೂ ಕೂಡ ಮದುವೆ ಆಗುವಂಥ ಯೋಗ ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಲವ್ ಮ್ಯಾಟರ್ ಬಗ್ಗೆ ಹೋಗಿ ಮಾತಾಡ್ಬೋದು. ಸೊ ಅದೊಂದು ಗುಡ್ ನ್ಯೂಸ್ ಅಲ್ವಾ. ಹಾಗೆ 2 ಇಂಡಿಕೇಟ್ಸ್ ರೊಮ್ಯಾನ್ಸ್ ಅಂತ ಕೂಡ ಹೇಳ್ತಾರೆ. ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಒಂದು ಬಾಂಡೇಜ್ ಜಾಸ್ತಿ ಆಗುವಂಥ ಒಂದು ಇಯರ್ ಇದಾಗಿರುತ್ತೆ. ಮತ್ತು ಯಾರೆಲ್ಲ ಕಲಾ ಮಾಧ್ಯಮದಲ್ಲಿದ್ದೀರಾ ಅಂದರೆ ಆ್ಯಕ್ಟರ್ಸು, ಸೀರಿಯಲ್ ಆರ್ಟಿಸ್ಟ್ಗಳಾಗಿರ್ಬೋದು, ಆ್ಯಂಡ್ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಒಂದು ಯಶಸ್ಸು ಸಿಗುವಂಥ ಟೈಮ್ ಇದಾಗಿರುತ್ತೆ. ಹಾಗೆ ಈ ವರ್ಷದಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ. ಸೊ ಹಾಗೆ ಸ್ವಲ್ಪ ಸ್ಕಿನ್ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಓವರಾಲ್ ಹೆಲ್ತ್ ನೋಡೋಕೋರೆ ಮೊದಲೇ ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ ಅದು ಕ್ಯೂರ್ ಆಗ್ತಾ ಇರುತ್ತೆ. ನಿಮ್ಮ ಡಿಸೀಸು ಏನಾದ್ರು ಹೆಲ್ತ್ ಇಶ್ಯೂಸ್ ಇರೋದು ಸ್ವಲ್ಪನೇ ಕಮ್ಮಿ ಆಗ್ತಾ ಓವರಾಲ್ ಈ ವರ್ಷದಲ್ಲಿ ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೊತೀರ. ಅದೊಂದು ಗುಡ್ ನ್ಯೂಸ್. ಈ ವರ್ಷದಲ್ಲಿ ಕೆಲವು ರೆಮಿಡೀಸ್ ನೀವೇನು ಮಾಡ್ಕೊಬೇಕು ಅಂದರೆ, ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತೀರಾ ಅವರೆಲ್ಲನೂ ಅರ್ಲಿ ಮಾರ್ನಿಂಗ್ ಎದ್ದು ಓದಬೇಕು. ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀವು ಅರ್ಲಿ ಮಾರ್ನಿಂಗಲ್ಲಿ ಓದೋದ್ರಿಂದ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಏನಂತಂದರೆ ವುಡ್ ಪೆನ್ನನ್ನು ಯೂಸ್ ಮಾಡಬೇಕು. ನಾರ್ಮಲ್ ಪೆನ್ನನ್ನು ಯೂಸ್ ಮಾಡೋದಕ್ಕಿಂತ ವುಡ್ಡಲ್ಲಿರುವಂಥ ವುಡ್ ಪೆನ್ಸಿಲ್ಸೇ ಸಿಗುತ್ತೆ ಅಥವಾ ವುಡ್ ಪೆನ್ನೇ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಹಾಗೆ ಸ್ನಾನದ ನೀರಿಗೆ ಸ್ವಲ್ಪ ಚಿಟಿಗೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಮತ್ತು ಹೊರಗಡೆ ಹೋಗಬೇಕಾದ್ರೆ ಅರಿಶಿನದ್ದು ಸ್ವಲ್ಪ ತಿಲಕನ ಇಟ್ಕೊಂಡು ಈಚೆ ಕಡೆ ಹೋಗಬೇಕಾಗತ್ತೆ. ಮತ್ತು ನಿಮ್ಮ ಗುರುಗಳಿಗೆ ರೆಸ್ಪೆಕ್ಟ್ ಮಾಡಬೇಕು. ಯಾರೆಲ್ಲ ನಿಮಗೆ ಗುರುಗಳಿದ್ದಾರೆ, ಇವಾಗ ನೋಡಿ ಸ್ಕೂಲ್ಗೆ ಹೋಗ್ತಿರೋ ಸ್ಟೂಡೆಂಟ್ಸಿಗೆ ಮಾತ್ರ ಗುರುಗಳಲ್ಲ, ನೀವು ವಿದ್ಯೆ ಕಲ್ತಿರೋ ಅಂತ ನಿಮಗೆ ವಿದ್ಯೆ ಕಲಿಸ್ಕೊಡ್ತಿರೋ ಅಥವಾ ನೀವೇನು ವರ್ಕ್ ಮಾಡ್ತಾ ಇದ್ದೀರೋ ಅದನ್ನು ಯಾರು ಹೇಳ್ಕೊಟ್ಟಿರ್ತಾರೋ ಆ ಗುರುಗಳಿಗೆ ಸ್ವಲ್ಪ ನೀವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಿರ್ಗತಿಕರಿಗೆ, ಸ್ವಲ್ಪ ತುಂಬ ಬಡಸ್ತಾನದಲ್ಲಿರೋರಿಗೆ ನಿಮ್ಮ ಕೈಲಾಗಿ ಸಹಾಯ ಮಾಡಬೇಕು. ಅದರಲ್ಲೂ ಎಸ್ಪೆಷಲಿ ಏನು ಅಂತಂದರೆ ಹಳದಿ ಬಣ್ಣದ ಬಟ್ಟೆನ ಕೊಡೋದಾಗಿರ್ಬೋದು ಅಥವಾ ಏನಾದರೂ ಸ್ಟಡಿ ಮೆಟೀರಿಯಲ್ನ ಕೊಡೋದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಈ ವರ್ಷ ನಿಮಗೆ ಯಶಸ್ಸನ್ನ ತಂದು ಕೊಡುತ್ತೆ. ಆಲ್ರೆಡಿ 2ನೇ ನಂಬರ್ ಅವ್ರಿಗೆ ಈ ವರ್ಷದಲ್ಲಿ ನಾನು ಆಗಲೇ ಹೇಳಿದೆ ಸೂಪರ್ ಡೂಪರ್ ವರ್ಷ ಅಂತ. ಏನು ಕೆಲಸಕ್ಕೆ ಇಟ್ಟರು ಸಕ್ಸಸ್ ಆಗುತ್ತೆ. ಯಾರೆಲ್ಲ ಮನೆ ಕಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆ ಮನೆ ಕಟ್ಟೋ ಯೋಗ ಇದೆ. ಸೈಟ್ ತೊಗೊಬೇಕು ಅಂತ ಅನ್ನೋರಿಗೆ ಸೈಟ್ ತೊಗೊಳ್ಳೋ ಯೋಗ ಇದೆ. ಹಾಗೆ ಮದುವೆ ಇನ್ನೂ ಆಗಿಲ್ಲ ಅಂತ ಯಾರು ಪರಿತಪಿಸ್ತಿರ್ತೀರೋ ಅವರಿಗೆ ಮದುವೆ ಆಗೋ ಯೋಗ ಇದೆ. ಮತ್ತು ಇದು ಎಜುಕೇಷನಲ್ಲಿ ಮುನ್ನಡೆ ಇದೆ. ಹಾಗೆ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತೀರೋ ಅವ್ರಿಗೆ ಯಶಸ್ಸು ಸಿಗ್ತಾ ಇದೆ. ಮತ್ತು ಪ್ರಮೋಷನ್ ಸಿಗೋದು, ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ ಸಿಗೋದು, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ನೀವೇನಾದರೂ 2 ಸೀರೀಸ್ನಲ್ಲಿ ಹುಟ್ಟಿದ್ದೀರ ಅಂತಂದರೆ ಪ್ರಮೋಷನ್ ಸಿಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ನೀವು ಮಾಡ್ತಿರೋ ಕೆಲಸನ ನಿಮಗೆ ಒಂದು ರೆಕಗ್ನೈಸ್ ಸಿಗುವಂಥದ್ದು ಮತ್ತು ಅವಾರ್ಡ್ಗಳು ಸಿಗುವಂಥದ್ದು ಎಲ್ಲ ರೀತಿಯಿಂದಲೂ ಕೂಡ 2ನೇ ನಂಬರ್ ಅವ್ರಿಗೆ ನೋಡಿ 2025ನಲ್ಲಿ 2ನೇ ನಂಬರ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದೀರೋ, ಆದರೆ ಈ ವರ್ಷದಲ್ಲಿ ಆ ಕಷ್ಟಗಳೆಲ್ಲನೂ ಮಾಯ ಆಗಿ ಒಂದು ನಿಜವಾಗ
ಹೆಂಗೆ ನೀವು ಕಮ್ ಬ್ಯಾಕ್ ಆಗ್ತಿದ್ದೀರಾ ಅಂತಂದರೆ ನಿಮ್ಗೆ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಕಮ್ ಬ್ಯಾಕ್ ಆಗುವಂಥ ಒಂದು ಇಯರ್ ಇದಾಗಿರುತ್ತೆ. ಈ ವರ್ಷ ನೀವೇನು ಇನ್ನೊಂದು ಜೊತೆಗೆ ಏನು ಅಂತಂದರೆ ಬೆಳ್ಳಿ ಗ್ಲಾಸ್ನಲ್ಲಿ ನೀರು ಕುಡಿಯೋದು ಅಥವಾ ಬೆಳ್ಳಿದು ಒಡವೆಗಳನ್ನ ಜಾಸ್ತಿ ಹಾಕ್ಕೊಳ್ಳೋದು, ಕತ್ತಿಗೆ ಚೈನ್ ಆಗಿರ್ಬೋದು, ಕಾಲು ಚೈನ್ ಆಗಿರ್ಬೋದು, ಏನಾದರೂ ಒಂದು ಬೆಳ್ಳಿ ವಸ್ತುನ ನಿಮ್ಮ ಮೈ ಮೇಲೆ ನೀವು ಹಾಕ್ಕೋಬೇಕು. ಸೊ ಖಂಡಿತವಾಗ್ಲೂ ನಿಮ್ಗೆ ಈ ವರ್ಷ ಒಳ್ಳೆ ಅದೃಷ್ಟನ ತಂದುಕೊಡುತ್ತೆ. ಇನ್ನು ಈ ವರ್ಷ 2ನೇ ತಾರೀಕು ಅವರು ಯಾವ ನಂಬರ್ನ ಬಳಸಬೇಕು, ಯಾವುದನ್ನ ಅವಾಯ್ಡ್ ಮಾಡಬೇಕು ಅಂತ ನೋಡಿ, ನಿಮಗೆ 9 ಒಂದನ್ನು ಬಿಟ್ಟು 4 ಒಂದನ್ನು ಬಿಟ್ಟು ಬಾಕಿ ಎಲ್ಲ ನಂಬರ್ಸು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ನಂಬರ್ಸ್ನು ಕೂಡ ನೀವು ಬಳಸ್ಬೋದು. ಅವಾಯ್ಡ್ ಮಾಡಬೇಕಾಗಿರೋದು ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, 4 ಆ್ಯಂಡ್ 9ನ ಮಾತ್ರ ನೀವು ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಕಲರಲ್ಲಿ ನೋಡೋಕ್ಕೋದ್ರೆ ಬ್ಲ್ಯಾಕ್ ಕಲರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಯೆಲ್ಲೋ ಕಲರ್ನ ಜಾಸ್ತಿ ಬಳಸಿ. ನೋಡಿದ್ರಲ್ಲ 2026 2 ಸೀರೀಸ್ ಅವ್ರಿಗೆ ಏನೆಲ್ಲ ಅದೃಷ್ಟ ತಂದುಕೊಡ್ತಾ ಇದೆ ಅಂತ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಒಳ್ಳೆ ಕೆಲಸಗಳನ್ನ ಮಾಡಿ, ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ಹಾಗೆ ಒಳ್ಳೆ ಯಶಸ್ಸನ್ನ ಕೂಡ ನೀವು ಖಂಡಿತ ಈ ವರ್ಷ ನೋಡ್ತೀರಾ. ಸೊ ಹಾಗಿದ್ರೆ 3 ಸೀರೀಸ್ ಅವ್ರಿಗೆ ಹೇಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ವರ್ಷ 2026 ಅಂತಂದರೆ 1 ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ. ಸೊ ಎಲ್ಲ ಒಂದು ಸೀರೀಸ್ ಅವ್ರಿಗೂ ಕೂಡ ಈ ವರ್ಷದಲ್ಲಿ ನಿಮಗೆ ಎಷ್ಟು ಅದೃಷ್ಟ ತಂದುಕೊಡ್ತಾ ಇದೆ, ಎಷ್ಟು ಅದೃಷ್ಟ ತಂದುಕೊಡ್ತಾ ಇಲ್ಲ, ಪ್ರತಿಯೊಂದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಡೇಟ್ ಬೇರೆ ಆಗಿರುತ್ತೆ, ನಿಮ್ಮ ಇಯರ್ ನಂಬರ್ ಬೇರೆ ಆಗಿರುತ್ತೆ, ನಿಮ್ಮ ಸೋಲ್ ನಂಬರ್ ಬೇರೆ ಆಗಿರುತ್ತೆ, ಮತ್ತು ಎಲ್ಲನೂ ಸೇರಿಸಿದಾಗ ಬರುವಂಥ ನಂಬರ್ ಬೇರೆ ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಬರೀ ನಿಮ್ಮ ಡೇಟಲ್ಲಿ ಇಂಥ ಡೇಟಲ್ಲಿ ಹುಟ್ಟಿದ್ದೀನಿ ಅನ್ನೋ ಈ ಸೀರೀಸ್ಗೆ ನೀವು ಡಿಪೆಂಡ್ ಆಗಬೇಡಿ. ಇದ್ರ ಜೊತೆಗೆ ಏನಾಗುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬರುವಂಥ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೀವು ಹುಟ್ಟಿರೋಂಥ ಡೇಟು, ಮಂತು, ಅದ್ರ ಜೊತೆಗೆ ಈ ವರ್ಷ ಅಂದರೆ 2026ನ ಸೇರಿಸ್ಕೊಂಡಾಗ ಬರುವಂಥ ಸಂಖ್ಯೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮೇಲೂ ಕೂಡ ಪ್ರೆಡಿಕ್ಷನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯ ಆದರೆ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಖಂಡಿತವಾಗ್ಲೂ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನಿಮಗೇನಾದರೂ ಪರ್ಸ್ನಲಾಗಿ ನಿಮ್ಮ ಇಯರ್ ನಂಬರ್ ಯಾವುದು ಅಥವಾ ನಿಮ್ಮ ಸೋಲ್ ನಂಬರ್ ಯಾವುದು ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು. ಮತ್ತು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದಾದರೆ ನಿಮಗೆ ನೀವು ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ಗೆ ಅಥವಾ ಇಯರ್ ನಂಬರ್ಗೆ ಟೋಟಲ್ ಕೂಡಿದಾಗ ನಿಮ್ಮ ಹೆಸರು ಚೆನ್ನಾಗಿ ಬರ್ತಾಯಿಲ್ಲ ಅಥವಾ ಫೋನ್ ನಂಬರ್ ಸರಿಗೆ ಆಗ್ತಿಲ್ಲ ಅಂತಂದರೆ ಅದನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ನ ಕೊಟ್ಟು ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳೋದು ಅಥವಾ ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡಿಸ್ಕೊಳ್ಳೋದು ಎಲ್ಲನೂ ಕೂಡ ನೀವು ಮಾಡ್ಕೊಬೋದು. ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ಈ ವರ್ಷದಲ್ಲಿ ಸಿಗ್ತಿರೋಂಥ ಅದೃಷ್ಟನ ನೀವು ಕ್ಲೈಮ್ ಮಾಡ್ಕೋಬೋದು.